ಹಾಯ್ ಫ್ರೆಂಡ್ಸ್, ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ಒಂದು ದಟ್ಟವಾದ ಕಾಡು ಇತ್ತು. ಅಲ್ಲಿ ಅನೇಕ ರೀತಿಯ ಪ್ರಾಣಿ ಪಕ್ಷಿಗಳು ಒಟ್ಟಾಗಿ ವಾಸ ಮಾಡುತ್ತಿದ್ದವು. ಅದೇ ಕಾಡಿನ ತುದಿಯಲ್ಲಿ ಒಂದು ಹಳೆಯ ಅರಳಿ ಮರವಿತ್ತು. ಅದರ ಮೇಲೆ ಸುಂದರವಾದ ಹಸಿರು ರೆಕ್ಕೆಗಳನ್ನು ಹೊಂದಿದ್ದ ಗಿಣಿಯೊಂದು ವಾಸ ಮಾಡುತ್ತಿತ್ತು. ಆ ಗಿಣಿಯ ಹೆಸರು ಅರಚಂಚು. ಗಿಣಿ ಕೇವಲ ಸುಂದರವಾಗಿರಲಿಲ್ಲ, ಅದರ ವಾಣಿ ಕೂಡ ಬಹಳ ಮಧುರವಾಗಿತ್ತು. ಅದು ಮಾತನಾಡಿದಾಗ ಎಲ್ಲರೂ ಮೌನವಾಗಿ ಕೇಳುತ್ತಿದ್ದರು. ಅದು ಜ್ಞಾನದ ಮಾತುಗಳನ್ನು ಆಡುತ್ತಿತ್ತು, ಇತರರಿಗೆ ಸಹಾಯವನ್ನು ಸಹ ಮಾಡುತ್ತಿತ್ತು ಮತ್ತು ಯಾವಾಗಲೂ ನಗುತ್ತಾ ಎಲ್ಲರಿಗೂ ಗೌರವ ಕೊಡುತ್ತಿತ್ತು. ಗಿಣಿಯ ಈ ಅಭ್ಯಾಸಗಳು ನಿಧಾನವಾಗಿ ಇಡೀ ಕಾಡಿನಲ್ಲಿ ಪ್ರಸಿದ್ಧವಾದವು. ಅಳಿಲು, ಜಿಂಕೆ, ನವಿಲು ಅಷ್ಟೇ ಅಲ್ಲ, ಆನೆ ಕೂಡ ಅದನ್ನು ಆದರದಿಂದ ನೋಡುತ್ತಿತ್ತು. ಕಾಡಿನ ಪಂಚಾಯಿತಿಯಲ್ಲಿ ಯಾವುದೇ ಸಲಹೆ ಅಥವಾ ಬುದ್ಧಿವಂತಿಕೆ ಮಾತು ಬಂದಾಗ ಮೊದಲು ಗಿಣಿಯ ಹೆಸರೇ ಕೇಳಿ ಬರುತ್ತಿತ್ತು. ಅಷ್ಟರ ಮಟ್ಟಿಗೆ ಕಾಡಿನ ರಾಜನಾದ ಸಿಂಹವು ಕೂಡ ಅದರ ಮಾತುಗಳಿಗೆ ಮಹತ್ವ ನೀಡುತ್ತಿತ್ತು. ಆದರೆ ಅದೇ ಅರಳಿ ಮರದ ಮೇಲೆ ಒಂದು ಕಪ್ಪು ಕಾಗೆಯು ಸಹ ವಾಸ ಮಾಡುತ್ತಿತ್ತು. ಅದು ಹೆಚ್ಚು ಮಾತನಾಡುತ್ತಿರಲಿಲ್ಲ, ಯಾರೊಂದಿಗೂ ಪ್ರೀತಿಯಿಂದ ಬೆರೆಯುತ್ತಿರಲಿಲ್ಲ ಮತ್ತು ಯಾರು ಅದನ್ನು ವಿಶೇಷವಾಗಿ ಪರಿಗಣಿಸುತ್ತಿರಲಿಲ್ಲ. ಕಾಡಿನಲ್ಲಿ ಎಲ್ಲರೂ ಗಿಣಿಗೆ ಗೌರವ ಕೊಡುತ್ತಾರೆ, ಆದರೆ ತನ್ನನ್ನು ಯಾರು ಕೇಳುವುದಿಲ್ಲ ಎಂಬುದು ಅದಕ್ಕೆ ನಿಧಾನವಾಗಿ ಅರಿವಾಯಿತು. ಈ ಮಾತು ಅದರ ಮನಸ್ಸಿಗೆ ಚುಚ್ಚತೊಡಗಿತು. ಆ ರೀತಿಯಾಗಿ ಕಾಗೆ ಒಂದು ದಿನ ಆಲೋಚನೆ ಮಾಡಿತು, ನಾನು ಹಾರುತ್ತೇನೆ, ನಾನು ಮಾತನಾಡುತ್ತೇನೆ, ಹಾಗಾದ್ರೆ ಈ ಜನರು ಈ ಗಿಣಿಯನ್ನು ಇಷ್ಟೊಂದು ಏಕೆ ಗೌರವಿಸುತ್ತಾರೆ? ಈ ರೀತಿಯಾಗಿ ಕಾಗೆ ಹಗಲು ರಾತ್ರಿ ಇದನ್ನೇ ಯೋಚಿಸುತ್ತಿತ್ತು. ಅದರ ಮನಸ್ಸಿನಲ್ಲಿ ಅಸೂಯೆ ಹುಟ್ಟಿಕೊಂಡಿತು. ಮೊದಲು ಅದು ಮನಸ್ಸಿನಲ್ಲಿ ಕುದಿಯುತ್ತಿತ್ತು, ನಂತರ ನಿಧಾನವಾಗಿ ಗಿಣಿಯ ಬಗ್ಗೆ ಕೆಟ್ಟದಾಗಿ ಮಾತನಾಡಲು ಪ್ರಾರಂಭಿಸಿತು. ಶ್ರೀ ಶಕ್ತಿ ಗಣಪತಿ ಭವಿಷ್ಯವಾಣಿ. ಇಷ್ಟಪಟ್ಟವರ ಜೊತೆ ಮದುವೆ, ಸ್ತ್ರೀ ವಶೀಕರಣ ಮತ್ತು ಪುರುಷ ವಶೀಕರಣ, ಮಕ್ಕಳು ನಿಮ್ಮ ಮಾತು ಕೇಳುವಂತಾಗಲು, ಗಂಡ ಹೆಂಡತಿ ವಿರಸ ಮತ್ತು ಅನೈತಿಕ ಸಮಸ್ಯೆ ಹಾಗೂ ಗುಪ್ತ ಮತ್ತು ಕಠಿಣ ಸಮಸ್ಯೆ ಏನೇ ಇದ್ದರೂ, ಎಷ್ಟೇ ಕಠಿಣವಾಗಿದ್ದರೂ ಚಿಂತಿಸಬೇಡಿ ಸ್ನೇಹಿತರೆ. ನಮ್ಮಲ್ಲಿ 100% ಕೇವಲ 2 ದಿನದಲ್ಲಿ ಪರಿಹಾರ ಪಡೆದುಕೊಳ್ಳಿ. ಗುರುಜಿ ಗುರುದತ್ ಭಟ್. ಈಗಲೇ ಕರೆ ಮಾಡಿ 7411185469. ಕೆಲವೊಮ್ಮೆ ಮೊಲದ ಬಳಿ ಹೋಗಿ ಗಿಣಿ ಕೇವಲ ತೋರಿಕೆಗೆ ಸಿಹಿಯಾಗಿ ಮಾತನಾಡುತ್ತದೆ, ನಿಜವಾಗಿ ಅದು ಬಹಳ ಕುತಂತ್ರಿ ಎನ್ನುತ್ತಿತ್ತು. ಮತ್ತೆ ಕೆಲವೊಮ್ಮೆ ಅಳಿಲಿನ ಬಳಿ ಹೋಗಿ ಕಾಡಿನ ನಿಜವಾದ ನಿಯಮಗಳು ಏನೆಂದು ಅದಕ್ಕೆ ಏನು ಗೊತ್ತು ಎನ್ನುತ್ತಿತ್ತು. ಆದರೆ ಫಲಿತಾಂಶ ತದ್ವಿರುದ್ಧವಾಯಿತು. ಎಲ್ಲ ಪ್ರಾಣಿಗಳು ಕಾಗೆಯ ಮಾತುಗಳನ್ನು ನಿರ್ಲಕ್ಷಿಸಲು ಪ್ರಾರಂಭಿಸಿದವು. ಇದು ಅಸೂಯೆಯ ವಾಸನೆ ಎಂದು ಅವುಗಳಿಗೆ ತಿಳಿದಿತ್ತು. ಕಾಗೆ ಚಡಪಡಿಸುತ್ತಾ ಅದು ತನ್ನಷ್ಟಕ್ಕೆ ತಾನೇ ಕೇಳಿಕೊಂಡಿತು, ನನ್ನಲ್ಲಿ ಏನು ಕೊರತೆ ಇದೆ? ನಾನು ಬುದ್ಧಿವಂತ, ಹಾಗಾದರೆ ನನ್ನ ಮಾತುಗಳನ್ನು ಏಕೆ ಯಾರು ಕೇಳುವುದಿಲ್ಲ ಎಂದು ಚಿಂತೆ ಮಾಡುವುದಕ್ಕೆ ಶುರು ಮಾಡಿತು. ಫ್ರೆಂಡ್ಸ್, ಗೌರವ ಗಳಿಸಲು ವಯಸ್ಸು ಮಾತ್ರವಲ್ಲ, ನಡವಳಿಕೆಯು ಮುಖ್ಯ ಎಂದು ಹೇಳಲಾಗುತ್ತದೆ. ಇತರರ ಒಳ್ಳೆಯತನದಲ್ಲಿಯೂ ಕೆಟ್ಟದ್ದನ್ನು ಹುಡುಕುವವನು ಸಮಾಜದಲ್ಲಿ ಎಂದಿಗೂ ಸ್ಥಾನ ಪಡೆಯಲಾರ. ಕಾಗೆಗೆ ಈ ಮಾತುಗಳು ಅರ್ಥವಾಗಿರಲಿಲ್ಲ. ಗಿಣಿ ತನಗಿಂತ ಚಿಕ್ಕದಾಗಿದ್ದರೂ ಎಲ್ಲರೂ ಅದರ ಮಾತನ್ನು ಹೀಗೆ ಕೇಳುತ್ತಾರೆಂದು ಅದು ಯೋಚಿಸುತ್ತಿತ್ತು. ವಾಸ್ತವವಾಗಿ ಗಿಣಿಯ ಮಧುರವಾದ ವಾಣಿ, ಇತರರಿಗೆ ಕೊಡುವ ಗೌರವ ಮತ್ತು ಸೇವಾ ಮನೋಭಾವವೇ ಅದನ್ನು ಎಲ್ಲರ ಪ್ರೀತಿಗೆ ಪಾತ್ರವಾಗಿಸಿತ್ತು. ಜನರು ತನ್ನನ್ನು ಗೌರವಿಸುತ್ತಾರೆ ಎಂಬ ಅಹಂಕಾರ ಅದಕ್ಕೆ ಇರಲಿಲ್ಲ. ಆದರೆ ಕಾಗೆ ತನ್ನನ್ನು ತಾನೇ ಶ್ರೇಷ್ಠ ಎಂದು ಭಾವಿಸಿತ್ತು. ಆದರೆ ಜನರಿಗೆ ಇಷ್ಟವಾಗುವಂತಹ ಯಾವುದೇ ಕೆಲಸ ಮಾಡುತ್ತಿರಲಿಲ್ಲ. ಒಂದು ದಿನ ಕಾಡಿನ ಸಭೆಯಲ್ಲಿ ಸಿಂಹವು ಮತ್ತೆ ಒಂದು ವಿಚಾರಕ್ಕಾಗಿ ಗಿಣಿಯನ್ನು ಕರೆದಾಗ ಕಾಗೆಯ ಮನಸ್ಸು ಮುರಿಯಿತು. ಅದು ಕೋಪ ಮತ್ತು ದುಃಖದಿಂದ ತುಂಬಿ ಹೋಯಿತು. ಆ ರಾತ್ರಿ ಅದು ಬಹಳ ಹೊತ್ತು ಮೌನವಾಗಿ ಕುಳಿತಿತ್ತು. ಅದರ ಕಣ್ಣುಗಳಲ್ಲಿ ಪ್ರಶ್ನೆಗಳಿದ್ದವು. ನಾನು ಯಾವಾಗಲೂ ಹೀಗೆ ಎಲ್ಲರಿಂದ ನಿರ್ಲಕ್ಷಿಸಲ್ಪಡುತ್ತೇನೆಯೇ? ನಾನು ಸಮಾಜದಲ್ಲಿ ಯಾವುದೇ ಬದಲಾವಣೆ ತರಬಲ್ಲೆನೆ? ಈ ಎಲ್ಲ ವಿಷಯಗಳನ್ನು ಯೋಚಿಸಿ ಅದು ಮನಸ್ಸಿನಲ್ಲಿ ಬಹಳ ದುಃಖಿತವಾಯಿತು. ಫ್ರೆಂಡ್ಸ್, ಆ ದಿನ ಕಾಗೆಗೆ ರಾತ್ರಿ ಇಡೀ ನಿದ್ರೆ ಬರಲಿಲ್ಲ. ಅದರ ಹೃದಯ ಭಾರವಾಗಿತ್ತು, ಕಣ್ಣುಗಳು ಶೂನ್ಯವಾಗಿದ್ದವು ಮತ್ತು ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ ಸುಳಿದಾಡುತ್ತಿತ್ತು. ಅದು, ನಾನು ಗಿಣಿಯಂತೆ ಏಕೆ ಆಗಲಾರೆ? ಬೆಳಗಿನ ಒಂಬೆಳಕು ಹರಡುತ್ತಿತ್ತು, ಕೋಗಿಲೆಗಳು ಆಡುತ್ತಿದ್ದವು ಮತ್ತು ಗಿಣಿ ಎಂದಿನಂತೆ ಒಂದು ಕೊಂಬೆ ಮೇಲೆ ಕುಳಿತು ಮಧುರ ಸ್ವರದಲ್ಲಿ ಏನು ಹೇಳಿಕೊಡುತ್ತಿತ್ತು. ಫ್ರೆಂಡ್ಸ್, ನಿಜವಾದ ಸೌಂದರ್ಯ ನಮ್ಮ ಮನಸ್ಸಿನ ನಡವಳಿಕೆಯಲ್ಲಿದೆ, ನಮ್ಮ ರೆಕ್ಕೆಗಳ ಒಳಪಿನಲ್ಲಿಲ್ಲ. ಈ ಮಾತನ್ನು ಕೇಳಿ ಕಾಗೆ ಮತ್ತಷ್ಟು ಚಡಪಡಿಸಿತು. ಇನ್ನು ಸಾಕು, ನಾನು ಜ್ಞಾನಿ ಮತ್ತು ಬುದ್ಧಿವಂತ ಪ್ರಾಣಿಯನ್ನು ಭೇಟಿಯಾಗಿ ನನ್ನ ಪ್ರಶ್ನೆಗಳಿಗೆ ಉತ್ತರ ಪಡೆಯಬೇಕು ಎಂದು ಅದು ನಿರ್ಧರಿಸಿತು. ಅದೇ ಸಮಯದಲ್ಲಿ ಅದಕ್ಕೆ ಚತುರ ಮತ್ತು ನಿಜವಾದ ಸ್ನೇಹಿತನಾದ ನರಿಯ ಭೇಟಿಯಾಯಿತು. ನರಿ ಅದರ ಕಣ್ಣುಗಳಲ್ಲಿನ ಭಾವನೆಗಳನ್ನು ಓದಿ
ನೋಡಿತು. ಅರೆ ಕಾಗೆ ಸಹೋದರ, ನೀನು ತುಂಬಾ ಚಿಂತಿತನಾಗಿ ಕಾಣುತ್ತಿದ್ದೀಯಾ, ಏನಾಯಿತು ಎಂದು ಕೇಳಿತು. ಕಾಗೆ ತನ್ನ ಮನಸ್ಸಿನ ಎಲ್ಲ ನೋವನ್ನು ಹೇಳಿಕೊಂಡಿತು. ಮಿತ್ರನೇ, ನನ್ನ ಮನಸ್ಸಿನ ನೋವು ಇಷ್ಟೇ. ಎಲ್ಲರೂ ಗಿಣಿಯನ್ನು ಮಾತ್ರ ಏಕೆ ಗೌರವಿಸುತ್ತಾರೆ? ನಾನು ಏನು ತಪ್ಪು ಮಾಡುತ್ತಿದ್ದೇನೆ? ನನಗೂ ಸಹ ಜನರು ಗೌರವ ಕೊಡಬೇಕೆಂದು ನಾನು ಬಯಸುತ್ತೇನೆ ಎಂದು ಹೇಳಿತು. ಆಗ ನರಿ ಮುಗುಳ್ನಕ್ಕೂ ಹೇಳಿತು, ನಿನ್ನ ಪ್ರಶ್ನೆ ಸರಿ ಇದೆ, ಆದರೆ ಉತ್ತರವನ್ನು ನಾನು ನೀಡಲಾರೆ. ಹೌದು, ಕಾಡಿನ ಮೇಲ್ಭಾಗದಲ್ಲಿ ಒಬ್ಬ ಮಹಾತ್ಮ ಸಿಂಹ ವಾಸಿಸುತ್ತಿದ್ದಾನೆ. ಆ ಮಹಾಪುರುಷ ಜ್ಞಾನ ಮತ್ತು ಅನುಭವದ ಭಂಡಾರವಾಗಿದ್ದಾನೆ. ಬಾ, ನಾನು ನಿನ್ನನ್ನು ಅವನ ಬಳಿಗೆ ಕರೆದೊಯ್ಯುತ್ತೇನೆ. ಮನಸ್ಸು ಚಂಚಲವಾದಾಗ ಮತ್ತು ಉತ್ತರಗಳು ಸಿಗದಿದ್ದಾಗ ಜ್ಞಾನಿಗಳ ಬಳಿಗೆ ಹೋಗುವುದೇ ಪರಿಹಾರ ಎಂದು ಹೇಳಲಾಗುತ್ತದೆ. ಈ ಮಾತನ್ನು ಕೇಳಿದ ಕಾಗೆ ಸಿದ್ಧವಾಯಿತು. ಇಬ್ಬರು ದೀರ್ಘ ಪ್ರಯಾಣಕ್ಕೆ ಹೊರಟರು. ದಾರಿ ಬಹಳ ಕಠಿಣವಾಗಿತ್ತು. ಬೆಟ್ಟಗಳಿಂದ ತುಂಬಿತ್ತು, ಮುಳ್ಳುಗಳಿಂದ ಮುಚ್ಚಿತ್ತು ಮತ್ತು ಕೆಲವೊಮ್ಮೆ ಬಾಯಾರಿಕೆಯು ಕಾಡುತ್ತಿತ್ತು. ಆದರೆ ಕಾಗೆ ತನ್ನನ್ನು ತಾನು ಬದಲಿಸಿಕೊಳ್ಳಬೇಕೆಂದು ದೃಢವಾಗಿ ನಿರ್ಧರಿಸಿತ್ತು. ಅದಕ್ಕೆ ಸರಿಯಾದ ದಾರಿ ಮಾತ್ರ ಬೇಕಿತ್ತು. ಗಂಟೆಗಳ ಕಾಲದ ಚಾರಣದ ನಂತರ ಅವರು ಎತ್ತರವಾದ ಪರ್ವತ ಶಿಖರವನ್ನು ತಲುಪಿದರು. ಅಲ್ಲಿ ಒಂದು ದೊಡ್ಡ ನೆರಳಿನ ಮರದ ಕೆಳಗೆ ಗುಹೆಯಂತ ಗುಡಿಸಲು ಇತ್ತು. ಮುಂದೆ ಕೆಲವು ಒಣಗಿದ ಹಣ್ಣು ಹೂವುಗಳಿದ್ದವು ಮತ್ತು ಗುಡಿಸಲಿನ ಹೊರಗೆ ಒಂದು ಸಿಂಹವು ಧ್ಯಾನಸ್ಥ ಸ್ಥಿತಿಯಲ್ಲಿ ಕುಳಿತಿತ್ತು. ಅದರ ಕಣ್ಣುಗಳು ಮುಚ್ಚಿದ್ದವು. ಮುಖ ಶಾಂತ ಮತ್ತು ತೇಜೋಮಯವಾಗಿತ್ತು. ಕೂದಲು ಬೆಳ್ಳಗಾಗಿತ್ತು, ಆದರೆ ಮುಖದಲ್ಲಿನ ತೇಜಸ್ಸು ಇನ್ನು ಒಳೆಯುತ್ತಿತ್ತು. ಸರಿ, ನರಿ ನಿಧಾನವಾಗಿ ಕಾಗೆ ಕಿವಿಯಲ್ಲಿ ಈ ರೀತಿಯಾಗಿ ಹೇಳಿತು, ಇವರೇ ಮಹಾಪುರುಷ ಸಿಂಹ. ಇವರು ಕೇವಲ ಕಾಡಿನ ರಾಜರಾಗಿರಲಿಲ್ಲ, ಈಗ ನಾಡಿನ ಜ್ಞಾನದಾತರು ಆಗಿದ್ದಾರೆ. ಕಾಗೆ ಮುಂದೆ ಬಂದು ಇಬ್ಬರು ನಮಸ್ಕರಿಸಿದರು. ಆಗ ಸಿಂಹ ಮಹಾತ್ಮನು ನಿಧಾನವಾಗಿ ಕಣ್ಣು ತೆರೆದು ಮುಗುಳ್ನಗುತ್ತಾ ಹೇಳಿದನು, ಹೇಳಿ ಮಕ್ಕಳೇ, ಯಾವ ಚಿಂತೆಯನ್ನು ಹೊತ್ತು ತಂದಿದ್ದೀರಿ ಎಂದು ಕೇಳಿತು. ಕಾಗೆ ಸ್ವಲ್ಪ ಹೊತ್ತು ಮೌನವಾಗಿದ್ದು ನಂತರ ಹೇಳಿತು, ಮಹಾರಾಜ, ನಾನೊಬ್ಬ ಕಾಗೆ, ಒಬ್ಬ ಸಾಮಾನ್ಯ ಕಾಗೆ. ನನ್ನ ಮನಸ್ಸಿನಲ್ಲಿ ಹಲವು ದಿನಗಳಿಂದ ಒಂದು ಪ್ರಶ್ನೆ ಕಾಡುತ್ತಿದೆ. ನನ್ನ ಚಿಕ್ಕ ನೆರೆಯವನಾದ ಗಿಣಿಯು ಇಡೀ ಕಾಡಿನಲ್ಲಿ ಗೌರವವನ್ನು ಪಡೆಯುತ್ತಾನೆ. ಎಲ್ಲರೂ ಅವನ ಮಾತನ್ನು ಕೇಳುತ್ತಾರೆ, ಅವನಿಂದ ಸಲಹೆ ಪಡೆಯುತ್ತಾರೆ. ಆದರೆ ನಾನು ಅವನಿಂದ ದೊಡ್ಡವನಾಗಿದ್ದರೂ ನನ್ನನ್ನು ಯಾರು ಕೇಳುವುದಿಲ್ಲ. ನಾನು ಎಲ್ಲಿ ತಪ್ಪಾಗಿದ್ದೇನೆಂದು ನನಗೆ ಅರ್ಥವಾಗುತ್ತಿಲ್ಲ. ಇದನ್ನೇ ತಿಳಿಯಲು ನಾನು ನಿಮ್ಮ ಬಳಿ ಬಂದಿದ್ದೇನೆ ಎಂದು ಹೇಳಿತು. ಮಹಾತ್ಮ ಸಿಂಹನು ಅದರ ಮಾತನ್ನು ಗಮನವಿಟ್ಟು ಕೇಳಿತು. ಸ್ವಲ್ಪ ಹೊತ್ತು ಮೌನವಾಗಿದ್ದು ನಂತರ ಗಂಭೀರ ಸ್ವರದಲ್ಲಿ, ಮಗನೇ, ಈ ನೋವಿನಿಂದ ಬಳಲುತ್ತಿರುವವನು ನೀನೊಬ್ಬನೇ ಅಲ್ಲ. ಜಗತ್ತಿನಲ್ಲಿ ಅನೇಕ ಜೀವಿಗಳು ಹೋಲಿಕೆ ಮತ್ತು ಅಸೂಯೆಯಲ್ಲಿ ತಮ್ಮ ಸುಖವನ್ನು ಕಳೆದುಕೊಳ್ಳುತ್ತವೆ. ಆದರೆ ನೀನು ಧನ್ಯ. ಸರಿಯಾದ ಸಮಯದಲ್ಲಿ ಉತ್ತರವನ್ನು ಹುಡುಕಿಕೊಂಡು ಬಂದಿದ್ದೀಯಾ. ಯಾರು ತಮ್ಮ ತಪ್ಪನ್ನು ಅರಿತುಕೊಳ್ಳುತ್ತಾರೋ ಅವರ ಮೊದಲ ಹೆಜ್ಜೆ ಸುಧಾರಣೆಯತ್ತ ಸಾಗುತ್ತದೆ. ಸಿಂಹವು ಮಾತನ್ನು ಮುಂದುವರಿಸಿ, ಈಗ ಕೇಳು, ನಾನು ನಿನಗೆ 15 ವಿಷಯಗಳನ್ನು ಹೇಳಲಿದ್ದೇನೆ. ಗೌರವ, ಪ್ರೀತಿ ಮತ್ತು ಮನ್ನಣೆಯನ್ನು ಪಡೆಯಲು ಬಯಸುವ ಪ್ರತಿಯೊಂದು ಜೀವಿಯು ಇವುಗಳನ್ನು ಅಳವಡಿಸಿಕೊಳ್ಳಬೇಕು. ಇವು ಕೇವಲ ಜ್ಞಾನದ ಮಾತುಗಳಲ್ಲ, ಇವು ಜೀವನವನ್ನು ನಡೆಸುವ ಸಂದೇಶ, ಒಂದು ದಿಕ್ಕು. ಕಾಗೆ ಸಂಪೂರ್ಣವಾಗಿ ಗಂಭೀರವಾಯಿತು. ಅದು ತಲೆ ಬಾಗಿಸಿ ಹೇಳಿತು, ಸಿಂಹರಾಜ, ನಾನು ನಿಮ್ಮ ಪ್ರತಿಯೊಂದು ಮಾತನ್ನು ಗಮನವಿಟ್ಟು ಕೇಳುತ್ತೇನೆ ಮತ್ತು ಅದನ್ನು ನನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತೇನೆ. ಸಿಂಹವು ಮುಗುಳ್ನಕ್ಕೂ ಅದರ ಕಣ್ಣುಗಳನ್ನು ನೋಡಿ ಹೇಳಿತು, ತುಂಬಾ ಒಳ್ಳೆಯದು. ನಾಳೆಯ ಬೆಳಿಗ್ಗೆಯಿಂದ ಪ್ರತಿದಿನ ನಾನು ನಿನಗೆ 3 ಪಾಠಗಳನ್ನು ಹೇಳಿಕೊಡುತ್ತೇನೆ. ಮನಸ್ಸು ಸಿದ್ಧವಾದಾಗ ಮಾತ್ರ ಜೀವನ ಬದಲಾಗುತ್ತದೆ. ಆಗ ಕಾಗೆ ನಮಸ್ಕರಿಸಿ ಮನಸ್ಸಿನಲ್ಲಿ ಅಂದುಕೊಂಡಿತು, ಬಹುಶಃ ಈಗ ನನ್ನ ನಿಜವಾದ ಪ್ರಯಾಣ ಆರಂಭವಾಗಿದೆ. ಮರುದಿನ ಬೆಳಿಗ್ಗೆ ಮೊದಲ ಕಿರಣ ಪರ್ವತದ ಶಿಖರದ ಮೇಲೆ ಬಿದ್ದಾಗ ತಂಗಾಳಿಯಿಂದ ಗುಡಿಸಲಿನ ಪರದೆ ಅಲುಗಾಡಿತು. ಕಾಗೆ ಎಚ್ಚರವಾಗಿತ್ತು. ಅದು ತನ್ನ ರೆಕ್ಕೆಗಳನ್ನು ಬಡಿದುಕೊಂಡು ಆಕಾಶದತ್ತ ನೋಡಿ ಮನಸ್ಸಿನಲ್ಲಿ ಹೇಳಿಕೊಂಡಿತು, ಇಂದು ನನ್ನ ಹೊಸ ಪ್ರಯಾಣದ ಆರಂಭ. ಇಂದು ನಾನು ನನ್ನನ್ನು ಬದಲಿಸಿಕೊಳ್ಳುವ ದಾರಿಯಲ್ಲಿ ಸಾಗುತ್ತೇನೆ. ಸ್ವಲ್ಪ ಹೊತ್ತಿನಲ್ಲಿ ಮಹಾಪುರುಷ ಸಿಂಹ ಧ್ಯಾನದಿಂದ ಎದ್ದಿತು. ಅದರ ಕಣ್ಣುಗಳಲ್ಲಿ ಅದೇ ಶಾಂತಿ, ಅದೇ ಗಾಂಭೀರ್ಯವಿತ್ತು. ಕಾಗೆ ಶ್ರದ್ಧೆಯಿಂದ ನಮಸ್ಕರಿಸಿತು. ಸಿಂಹ ಮುಗುಳ್ನಗುತ್ತಾ ಹೇಳಿತು, ಇಂದು ನಾನು ನಿನಗೆ 5 ವಿಷಯಗಳನ್ನು ಹೇಳುತ್ತೇನೆ. ಈ ಮಾತುಗಳು ಚಿಕ್ಕದಾಗಿ ಕಾಣಿಸಬಹುದು, ಆದರೆ ಇವುಗಳಿಂದಲೇ ಒಂದು ಜೀವಿಯ ನಿಜವಾದ ಗುರುತು ನಿರ್ಮಾಣವಾಗುತ್ತದೆ. ನೀನು ಇವುಗಳನ್ನು ಅಳವಡಿಸಿಕೊಂಡರೆ ಇಂದು ನಿನ್ನನ್ನು ನಿರ್ಲಕ್ಷಿಸುವ ಸಮಾಜವೇ ನಾಳೆ ನಿನಗೆ ಗೌರವ ನೀಡಲು ಪ್ರಾರಂಭಿಸುತ್ತದೆ. ಮೊದಲ ಪಾಠ, ನಿನ್ನ ವ್ಯಕ್ತಿತ್ವವನ್ನು ಸುಧಾರಿಸಿಕೋ. ಮಗನೇ, ಕಾಡಿನಲ್ಲಿ ಎಲ್ಲ ಪಕ್ಷಿಗಳಿಗಿಂತ ಸುಂದರವಾದ ರೆಕ್ಕೆಗಳು ನವಿಲಿಗೆ ಇವೆ.
ಆದರೆ ಜನರು ಗಿಣಿಯನ್ನು ಇಷ್ಟಪಡುತ್ತಾರೆ, ಏಕೆ ಗೊತ್ತೇ? ಅದು ಸ್ವಚ್ಛ, ಸಂಯಮ ಮತ್ತು ಮಧುರ ಭಾಷೆಯಾಗಿರುತ್ತದೆ. ಗಿಣಿ ಎಂದಿಗಾದರೂ ಕೆದರಿದ ರೆಕ್ಕೆಗಳೊಂದಿಗೆ ಇರುವುದನ್ನು ನೋಡಿದ್ದೀಯಾ? ಇಲ್ಲ. ಆದ್ದರಿಂದ ಮೊದಲು ನಿನ್ನ ಶರೀರ, ಜೀವನ ಶೈಲಿ ಮತ್ತು ಮಾತುಗಳನ್ನು ಸುಂದರವಾಗಿಸು. ಇದು ಬಾಹ್ಯ ಸೌಂದರ್ಯವಲ್ಲ, ಆಂತರಿಕ ಆರೋಗ್ಯದ ಸಂಕೇತ. ಯಾರು ತನ್ನನ್ನು ತಾನೇ ನಿಭಾಯಿಸಲು ತಿಳಿಯುವುದಿಲ್ಲವೋ ಅವನು ಇತರರನ್ನು ಹೇಗೆ ನಿಭಾಯಿಸುತ್ತಾನೆ? ಕಾಗೆ ಮೌನವಾಗಿ ತಲೆಯಾಡಿಸಿತು. ಅದು ತನ್ನ ಧೂಳು ತುಂಬಿದ ರೆಕ್ಕೆಗಳನ್ನು ನೋಡಿ ಇಂದಿನಿಂದ ತನ್ನನ್ನು ತಾನು ಸುಧಾರಿಸಿಕೊಳ್ಳಲು ಆರಂಭಿಸಬೇಕೆಂದು ಮನಸ್ಸಿನಲ್ಲಿ ನಿರ್ಧರಿಸಿತು. ಸಿಂಹ ಈಗ ಎರಡನೇ ಪಾಠವನ್ನು ನೀಡಿತು. ನಿರ್ಭಯನಾಗು, ಆದರೆ ಅಹಂಕಾರಿಯಾಗಬೇಡ. ಮಿತ್ರನೇ, ಗೌರವ ಗಳಿಸುವ ದಾರಿಯಲ್ಲಿ ಭಯ ಒಂದು ಅಡಚಣೆ ಎಂದು ಅದು ಹೇಳಿತು. ಮತ್ತೆ ಸಿಂಹವು ಮಾತನಾಡುತ್ತಾ, ನಿನ್ನನ್ನು ಬೇರೆಯವರೊಂದಿಗೆ ಹೋಲಿಸಬೇಡ. ಪ್ರತಿಯೊಂದು ಜೀವಿಯು ತನ್ನದೇ ಆದ ವಿಶಿಷ್ಟ ಗುಣಗಳನ್ನು ಹೊಂದಿದೆ. ಗಿಳಿಯು ಚೆನ್ನಾಗಿ ಮಾತನಾಡಬಲ್ಲದು, ಆದರೆ ನೀನು ಎತ್ತರಕ್ಕೆ ಹಾರಬಲ್ಲೆ. ನಿನ್ನ ಶಕ್ತಿಯನ್ನು ಗುರುತಿಸು. ಬೇರೆಯವರನ್ನು ನೋಡಿ ಅಸೂಯೆ ಪಡಬೇಡ. ಭಯವನ್ನು ಮೆಟ್ಟಿ ನಿಲ್ಲು. ಭಯವು ನಮ್ಮ ದೊಡ್ಡ ಶತ್ರು. ಹೆದರುವವನು ಎಂದಿಗೂ ಸತ್ಯ ಮಾತನಾಡಲಾರ, ನಿರ್ಧಾರ ತೆಗೆದುಕೊಳ್ಳಲಾರ ಮತ್ತು ನಾಯಕನಾಗಲಾರ. ನಿರ್ಭಯತೆ ಎಂದರೆ ಬೇರೆಯವರನ್ನು ಅನುಮಾನಿಸುವುದಲ್ಲ, ಸತ್ಯದ ಪರವಾಗಿ ನಿಲ್ಲುವುದು. ಯಾರು ಭಯವನ್ನು ಗೆಲ್ಲುತ್ತಾರೋ ಜಗತ್ತು ಅವರ ಕಾಲಿಗೆ ಬೀಳುತ್ತದೆ. 5ನೇ ಉತ್ತರ, ಸಮಯವನ್ನು ಸದುಪಯೋಗಪಡಿಸಿಕೋ. ಸಮಯವೇ ದೊಡ್ಡ ಸಂಪತ್ತು. ಗಿಳಿಯು ದಿನವಿಡೀ ಕಲಿಯುತ್ತದೆ ಅಥವಾ ಕಲಿಸುತ್ತದೆ, ಅದಕ್ಕಾಗಿ ಅದಕ್ಕೆ ಗೌರವವಿದೆ. ಸಮಯವನ್ನು ಸರಿಯಾಗಿ ಬಳಸುವವರು ಸಮಾಜದಲ್ಲಿ ಉನ್ನತ ಸ್ಥಾನಕ್ಕೆ ಇರುತ್ತಾರೆ. ಸಮಯವನ್ನು ಗುರುತಿಸಿದವನು ಜೀವನವನ್ನು ಗೆದ್ದಂತೆ. 6ನೇ ಉತ್ತರ, ಎಲ್ಲರಿಗೂ ಯಾವಾಗಲೂ ಲಭ್ಯವಿರಬೇಡ. ಯಾವಾಗಲೂ ಎಲ್ಲರಿಗೂ ಸುಲಭವಾಗಿ ಸಿಗುವವರಿಗೆ ಬೆಲೆ ಕಡಿಮೆಯಾಗುತ್ತದೆ. ಗೌರವ ಗಳಿಸಲು ಸ್ವಲ್ಪ ಸಂಯಮ ಬೇಕು. ಗಿಳಿಯು ಯೋಚಿಸಿ ಸಮಯ ತೆಗೆದುಕೊಂಡು ಮಾತನಾಡುತ್ತದೆ, ಆದ್ದರಿಂದಲೇ ಅದಕ್ಕೆ ಮಹತ್ವವಿದೆ. ಯಾವಾಗಲೂ ಸುಲಭವಾಗಿ ಲಭ್ಯವಿರುವವರು ಬೇಗನೆ ಅಲಕ್ಷ್ಯಕ್ಕೆ ಒಳಗಾಗುತ್ತಾರೆ. ಮುಂದಿನ ಉತ್ತರ, ಮಾತನ್ನು ಉಳಿಸಿಕೋ. ಒಬ್ಬ ವ್ಯಕ್ತಿಯನ್ನು ಅವನ ಮಾತು ಮತ್ತು ಕೃತ್ಯಗಳಿಂದ ಗುರುತಿಸಲಾಗುತ್ತದೆ. ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವವನೇ ಮೌಲ್ಯಯುತ. ಗಿಳಿಯು ಎಂದಿಗೂ ಸುಳ್ಳು ಭರವಸೆ ನೀಡುವುದಿಲ್ಲ, ಅದಕ್ಕಾಗಿಯೇ ಎಲ್ಲರೂ ಅದನ್ನು ನಂಬುತ್ತಾರೆ. ಮಾತನ್ನು ಪಾಲಿಸುವುದು ಒಂದು ದೊಡ್ಡ ಜವಾಬ್ದಾರಿ. ಈಗ 2ನೇ ದಿನದ 5 ಪಾಠಗಳು. ಆ ದಿನ ಪೂರ್ಣವಾಗುತ್ತದೆ, ನಂತರ 2ನೇ ದಿನದ 5 ಪಾಠಗಳನ್ನು ಮುಂದುವರಿಸುತ್ತದೆ. ಸರಿಯಾದ ಸಮಯದಲ್ಲಿ ಸರಿಯಾಗಿ ಉತ್ತರಿಸು. ಯಾರಾದರೂ ನಿನ್ನನ್ನು ಅವಮಾನಿಸಿದಾಗ ಅಥವಾ ನಿನ್ನನ್ನು ತುಳಿಯಲು ಯತ್ನಿಸಿದಾಗ ಸುಮ್ಮನಿರುವುದು ಸರಿಯಲ್ಲ. ಯಾವಾಗಲೂ ಸಹಿಸಿಕೊಂಡರೆ ಜನರು ನಿನ್ನನ್ನು ದುರ್ಬಲ ಎಂದು ತಿಳಿಯುತ್ತಾರೆ. ಗಿಳಿಯು ಶಾಂತವಾಗಿದ್ದರೂ ತಪ್ಪು ಕಂಡಾಗ ಸ್ಪಷ್ಟವಾಗಿ ಮತ್ತು ಗೌರವಯುತವಾಗಿ ಉತ್ತರಿಸುತ್ತದೆ. 2ನೇ ದಿನದ 2ನೇ ಉತ್ತರ, ಸಮಯದ ಸದುಪಯೋಗವೇ ಯಶಸ್ಸಿನ ಬುನಾದಿ. ಕೇವಲ ಶ್ರಮ ಪಟ್ಟರೆ ಸಾಲದು, ಸರಿಯಾದ ಸಮಯದಲ್ಲಿ ಸರಿಯಾದ ದಿಕ್ಕಿನಲ್ಲಿ ಕೆಲಸ ಮಾಡಬೇಕು. ಗಿಳಿಯು ಕಡಿಮೆ ಮಾತನಾಡಿದರೂ ಅದರ ಪ್ರತಿಯೊಂದು ಶಬ್ದವೂ ಜ್ಞಾನದಿಂದ ಕೂಡಿರುತ್ತದೆ. ಸಮಯವನ್ನು ವ್ಯರ್ಥ ಮಾಡುವವನಿಗೆ ಜೀವನವು ವ್ಯರ್ಥವೆನಿಸುತ್ತದೆ. 3ನೇದು, ಒಂದು ಕ್ಷೇತ್ರದಲ್ಲಿ ಪರಿಣಿತಿ ಸಾಧಿಸು. ಎಲ್ಲವನ್ನು ಕಲಿಯುವುದಕ್ಕೆ ಹೋಗಿ ಯಾವುದರಲ್ಲೂ ಪರಿಪೂರ್ಣರಾಗದಿರುವುದಕ್ಕಿಂತ ಒಂದು ಕ್ಷೇತ್ರದಲ್ಲಿ ಶ್ರೇಷ್ಠನಾಗುವುದು ಉತ್ತಮ. ಗಿಳಿಯು ಉತ್ತಮ ಶಿಕ್ಷಕ ಎಂಬ ಕಾರಣಕ್ಕೆ ಗೌರವಿಸಲ್ಪಡುತ್ತದೆ. ನಿನ್ನಲ್ಲಿರುವ ಒಂದು ಶಕ್ತಿಯನ್ನು ಗುರುತಿಸಿ ಅದರಲ್ಲಿ ಯಶಸ್ವಿಯಾಗು. ನಂಬರ್ 4, ನಿನ್ನ ಪ್ರತಿಭೆಯನ್ನು ಮರೆಮಾಚಬೇಡ. ನಿನ್ನಲ್ಲಿರುವ ಕಲೆ ಅಥವಾ ಗುಣವನ್ನು ಜಗತ್ತಿನ ಮುಂದೆ ಪ್ರದರ್ಶಿಸು. ಗಿಳಿಯು ತಾನು ಕಲಿತದ್ದನ್ನು ಬೇರೆಯವರಿಗೆ ಕಲಿಸಿತು, ಹಾಗಾಗಿ ಅದರ ಒಳ್ಳೆಯತನ ಎಲ್ಲರಿಗೂ ತಿಳಿಯಿತು ಮತ್ತು ಅದು ಎಲ್ಲರಿಗೂ ಪ್ರಿಯವಾಯಿತು. ನಿನ್ನಲ್ಲಿರುವ ಗುಣಗಳನ್ನು ಸರಿಯಾದ ರೀತಿಯಲ್ಲಿ ಹೊರಹಾಕು. 5, ಜ್ಞಾನವೇ ನಿಜವಾದ ಶಕ್ತಿ. ಜ್ಞಾನವಿದ್ದವನು ಸರಿಯಾದ ನಿರ್ಧಾರ ತೆಗೆದುಕೊಳ್ಳಬಲ್ಲ ಮತ್ತು ಸಮಾಜಕ್ಕೆ ಮಾರ್ಗದರ್ಶಕನಾಗಬಲ್ಲ. ಗಿಳಿಯು ಪುಸ್ತಕಗಳನ್ನು ಓದುತ್ತದೆ, ಹಿರಿಯರ ಮಾತು ಕೇಳುತ್ತದೆ ಮತ್ತು ಪ್ರತಿದಿನ ಹೊಸದನ್ನು ಕಲಿಯುತ್ತದೆ. ನೀನು ಈ ಅಭ್ಯಾಸವನ್ನು ಬೆಳೆಸಿಕೋ. ಯಾರ ಜ್ಞಾನವು ಆಳವಾಗಿರುತ್ತದೋ ಅವರ ಗೌರವವು ಶಾಶ್ವತವಾಗಿರುತ್ತದೆ. ಇನ್ನು 3ನೇ ದಿನದ ಅಂತಿಮ 5 ಪಾಠಗಳು. ನಿನ್ನ ಸುಖ ಸೌಕರ್ಯಗಳಿಗಾಗಿ ಸ್ವಲ್ಪ ಖರ್ಚು ಮಾಡು. ಹಣವನ್ನು ಕೇವಲ ಕೂಡಿಡುವುದರಿಂದ ಗೌರವ ಸಿಗುವುದಿಲ್ಲ. ನಿನ್ನ ಜೀವನವನ್ನು ಗೌರವಯುತವಾಗಿ ನಡೆಸಿದಾಗ ಸಮಾಜವು ನಿನ್ನನ್ನು ಗೌರವಿಸುತ್ತದೆ. ಅತಿಯಾಗಿ ಖರ್ಚು ಮಾಡಬೇಡ, ಆದರೆ ಜುಪಣತನವನ್ನು ತೋರಬೇಡ. ಗೌರವಯುತವಾದ ಜೀವನ ನಡೆಸು. ನಂಬರ್ 2, ಸ್ತ್ರೀಯರನ್ನು ಗೌರವಿಸಲು ಕಲಿ. ಯಾವ ಸಮಾಜದಲ್ಲಿ ಸ್ತ್ರೀಯರಿಗೆ ಗೌರವವಿರುತ್ತದೆಯೋ ಆ ಸಮಾಜವು ಪವಿತ್ರವಾಗಿರುತ್ತದೆ. ಗಿಳಿಯು ಪ್ರತಿಯೊಬ್ಬ ಹೆಣ್ಣು ಹಕ್ಕಿಯೊಂದಿಗೆ ಗೌರವದಿಂದ ಮಾತನಾಡುತ್ತದೆ, ಅದಕ್ಕಾಗಿಯೇ ಕಾಡಿನಲ್ಲೆಲ್ಲ ಅದಕ್ಕೆ ಪ್ರಶಂಸೆ. ಎಲ್ಲಿ ಸ್ತ್ರೀಗೆ ಗೌರವವಿದೆಯೋ ಅಲ್ಲಿ ದೇವತೆಗಳು ವಾಸ ಮಾಡುತ್ತಾರೆ. 3ನೇ ದಿನದ 3ನೇ ಉತ್ತರ, ನಿನ್ನ ದೌರ್ಬಲ್ಯಗಳನ್ನು ಯಾರಿಗೂ ಹೇಳಬೇಡ. ಜಗತ್ತಿನಲ್ಲಿ ಇತರರ ದೌರ್ಬಲ್ಯಗಳನ್ನು ನೋಡಿ
ನಗುವವರು ಮತ್ತು ಅವರನ್ನು ಕೀಳಾಗಿ ಕಾಣುವವರು ಬಹಳಷ್ಟು ಮಂದಿ ಇದ್ದಾರೆ. ನಿನ್ನ ದೌರ್ಬಲ್ಯಗಳನ್ನು ನಿನಗೆ ಸೀಮಿತವಾಗಿರಿಸಿಕೊ. ಗಿಳಿಯು ತನ್ನ ದುಃಖವನ್ನು ಎಲ್ಲರೆದುರು ಪ್ರದರ್ಶಿಸುವುದಿಲ್ಲ. ಬುದ್ಧಿವಂತನು ದುಃಖವನ್ನು ತನ್ನೊಳಗೆ ಇಟ್ಟುಕೊಂಡು ಸುಖವನ್ನು ಹಂಚುತ್ತಾನೆ. 4ನೇ ಉತ್ತರ, ಏನಾದರೂ ವಿಭಿನ್ನ ಮತ್ತು ಸ್ಮರಣೀಯವಾದನ್ನು ಮಾಡು. ಜಗತ್ತಿಗೆ ಬಂದಂತೆ ಹೋದರೆ ಯಾರು ನೆನಪಿಟ್ಟುಕೊಳ್ಳುವುದಿಲ್ಲ. ಸಮಾಜಕ್ಕಾಗಿ ಒಳ್ಳೆಯದು ಮತ್ತು ವಿಭಿನ್ನವಾದದ್ದನ್ನು ಮಾಡಿದವರನ್ನು ಜಗತ್ತು ಸ್ಮರಿಸುತ್ತದೆ. ಗಿಳಿಯು ಅನಕ್ಷರಸ್ಥ ಹಕ್ಕಿಗಳಿಗೆ ಅಕ್ಷರ ಕಲಿಸಿತು, ಅದಕ್ಕಾಗಿ ಅದು ಎಲ್ಲರಿಗೂ ಪ್ರಿಯವಾಯಿತು. 5ನೇ ಉತ್ತರ, ಎಲ್ಲರೊಂದಿಗೂ ಪ್ರೀತಿಯಿಂದ ವರ್ತಿಸು. ಪ್ರೀತಿಯೇ ಗೌರವದ ಆಳವಾದ ಬೇರು. ನೀನು ಎಷ್ಟೇ ಜ್ಞಾನಿ ಅಥವಾ ಯಶಸ್ವಿಯಾಗಿದ್ದರೂ ನಿನ್ನ ನಡವಳಿಕೆ ಕಠೋರವಾಗಿದ್ದರೆ ಜನರು ನಿನ್ನಿಂದ ದೂರ ಹೋಗುತ್ತಾರೆ. ಗಿಳಿಯು ಎಲ್ಲರೊಂದಿಗೆ ನಗುತ್ತಾ ಮಧುರವಾಗಿ ಮಾತನಾಡುತ್ತದೆ ಮತ್ತು ಪ್ರೀತಿಸುತ್ತದೆ. ಪ್ರೀತಿಯು ಶತ್ರುಗಳನ್ನು ಮಿತ್ರರನ್ನಾಗಿಸುವ ಶಕ್ತಿ ಹೊಂದಿದೆ. ಕಾಗೆಯು ಈ 15 ಮಾತುಗಳನ್ನು ಕೇಳಿದ ನಂತರ ಅದರ ಕಣ್ಣುಗಳು ತೆರೆದವು. ಬದಲಾವಣೆಯು ತನ್ನಿಂದಲೇ ಪ್ರಾರಂಭವಾಗಬೇಕು ಎಂದು ಅದಕ್ಕೆ ಅರಿವಾಯಿತು. ಅದು ಆ ದಿನದಿಂದ ಅಸೂಯೆಯನ್ನು ಬಿಟ್ಟು ಸ್ವ ಸುಧಾರಣೆಯ ಹಾದಿಯಲ್ಲಿ ಸಾಗಿತು. ಫ್ರೆಂಡ್ಸ್, ಈ ಕಥೆಯ ನೀತಿ, ಜಗತ್ತು ನಮ್ಮ ಗುಣಗಳಿಂದ ಪ್ರಭಾವಿತವಾಗಿದೆಯೇ ಹೊರತು ನಮ್ಮ ರೂಪ ಅಥವಾ ಸ್ಥಾನಮಾನದಿಂದಲ್ಲ. ಜೇನು ತುಪ್ಪವಿದ್ದಲ್ಲಿ ಜೇನುನೊಣಗಳು ತಾವಾಗಿಯೇ ಬರುವಂತೆ ನಮ್ಮಲ್ಲಿ ಒಳ್ಳೆಯ ಗುಣಗಳಾದ ಪ್ರಾಮಾಣಿಕತೆ, ವಿನಯ, ಜ್ಞಾನ ಮತ್ತು ಸಹಾನುಭೂತಿ ಇದ್ದರೆ ಗೌರವ ಮತ್ತು ಮನ್ನಣೆಗಳು ತಾವಾಗಿಯೇ ನಮ್ಮನ್ನು ಹುಡುಕಿಕೊಂಡು ಬರುತ್ತವೆ. ಬೇರೆಯವರಿಂದ ಗೌರವವನ್ನು ನಿರೀಕ್ಷಿಸುವ ಮೊದಲು ನಾವು ನಮ್ಮನ್ನು ಯೋಗ್ಯರನ್ನಾಗಿ ಮಾಡಿಕೊಳ್ಳಬೇಕು. ಶ್ರೀ ಶಕ್ತಿ ಗಣಪತಿ ಭವಿಷ್ಯವಾಣಿ. ಇಷ್ಟಪಟ್ಟವರ ಜೊತೆ ಮದುವೆ, ಸ್ತ್ರೀ ವಶೀಕರಣ ಮತ್ತು ಪುರುಷ ವಶೀಕರಣ, ಮಕ್ಕಳು ನಿಮ್ಮ ಮಾತು ಕೇಳುವಂತಾಗಲು, ಗಂಡ ಹೆಂಡತಿ ವಿರಸ ಮತ್ತು ಅನೈತಿಕ ಸಮಸ್ಯೆ ಹಾಗೂ ಗುಪ್ತ ಮತ್ತು ಕಠಿಣ ಸಮಸ್ಯೆ ಏನೇ ಇದ್ದರೂ, ಎಷ್ಟೇ ಕಠಿಣವಾಗಿದ್ದರೂ ಚಿಂತಿಸಬೇಡಿ ಸ್ನೇಹಿತರೆ. ನಮ್ಮಲ್ಲಿ 100% ಕೇವಲ 2 ದಿನದಲ್ಲಿ ಪರಿಹಾರ ಪಡೆದುಕೊಳ್ಳಿ. ಗುರುಜಿ ಗುರುದತ್ ಭಟ್. ಈಗಲೇ ಕರೆ ಮಾಡಿ 7431185469. ಫ್ರೆಂಡ್ಸ್, ಈ ಅದ್ಭುತವಾದ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯ, ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ನೀಡುವುದನ್ನು ಮರೆಯಬೇಡಿ. ಜೈ ಶ್ರೀಕೃಷ್ಣ ವಾಸುದೇವ. ಧನ್ಯವಾದಗಳು.